ಎಲ್ರಿಗೂ ಒಂದೇ ಥರ ಪಲಾವ್ ಮಾಡಿ ಬೋರ್ ಆಗಿದ್ರೆ ಈ ಥರ ಪಲಾವ್ ಒಂದ್ಸಲಿ ಟ್ರೈ ಮಾಡಿ. ಪಾಲಕ್ಕು ಮತ್ತು ವೆಜಿಟೇಬಲ್ ಹಾಕಿ ಮಾತ್ರ ಸಖತ್ತಾಗುತ್ತೆ. ಒಂದ್ಸಲಿ ಟ್ರೈ ಮಾಡಿ. ನೀವು ಯಾವಾಗಲೇ ಪಲಾವ್ ಮಾಡಬೇಕು ಅಂದರೂ ಇದೇ ಥರ ಟ್ರೈ ಮಾಡ್ತೀರ. ಬನ್ನಿ ಹೇಗೆ ಮಾಡೋದು ನೋಡೋಣ. ಒಂದು ಕುಕ್ಕರ್ ಇಟ್ಟು 1-2 ಸ್ಪೂನ್ ಆಯಿಲ್ ಹಾಕಿ, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು, ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು, ಪಾಲಕ್ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಕೊಂಡು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅದಕ್ಕೋಸ್ಕರ ಇಷ್ಟಾದರೆ ಸಾಕು. ಆಮೇಲೆ ಹಂಗೆ ಮಿಕ್ಸಿ ಜಾರ್ ಎತ್ಕೊಂಡು ಆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಶುಂಠಿ, ಚಕ್ಕೆ, ಲವಂಗ, ಸ್ವಲ್ಪ ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡಿ, ಅದಕ್ಕೆ ಒಂದು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ. ಇದಕ್ಕೆ ಮಸಾಲ ಜಾಸ್ತಿ ಆಗಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ಸಾಕು. ಆಮೇಲೆ ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಂಡು ರುಬ್ಕೊಂಡು ಬನ್ನಿ. ಆಮೇಲೆ ಕುಕ್ಕರ್ ಇಟ್ಟು ಬಟರು ಮತ್ತು ಆಯಿಲ್ ಹಾಕಿ, ಸೋಂಪು ಹಾಕಿ, ಪಲಾವ್ ಎಲ್ಲ ಹಾಕಿ, ಆನಿಯನ್ ಹಾಕಿ ಕ್ಲೀನಾಗಿ ಬಾಡಿಸ್ಕೊಳ್ಳಿ. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಈರುಳ್ಳಿನ ಬೇಯಿಸ್ಕೊಳ್ಳಿ. ನೋಡಿ, ಇಷ್ಟು ಬಂದರೆ ಸಾಕು. ಆಮೇಲೆ ಪಾಲಕ್ ಪ್ಯೂರಿನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅದು ಆಯಿಲ್ ಬಿಟ್ಕೊಳ್ಳೋವರೆಗೂ ಮಸಾಲ ರುಬ್ಕೊಳ್ಳಿ. ಅದಾದಮೇಲೆ ನಾನು ತರಕಾರಿನ ಕ್ಯಾರೆಟು, ಬೀನ್ಸು ಮತ್ತು ಗೆಡ್ಡೆಕೋಸು, ಬಟಾಣಿ ತೊಗೊಂಡಿದ್ದೀನಿ. ನೀವು ಏನು ಬೇಕಾದರೂ ತೊಗೊಳ್ಳಿ. ಸೋಯಾಬೀನ್ ಆದರೂ ಹಾಕ್ಕೊಳ್ಳಿ, ಪನ್ನೀರ್ ಆದರೂ ಹಾಕ್ಕೊಳ್ಳಿ. ಅದಾದಮೇಲೆ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಕ್ಲೀನಾಗಿ ತರಕಾರಿಗೆಲ್ಲ ಆಗಬೇಕು. ನಾನು ನೀರನ್ನ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಲೋಟ ನೀರು ಥರ ತೊಗೊಂಡು ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೀರು ಮಳ್ತಾ ಇದೆ ನೋಡಿ. ಅದಕ್ಕೆ ನಾನು ಮೊದಲೇ ಅರ್ಧ ಗಂಟೆ ಮುಂಚೆ ಅಕ್ಕಿ ನೆನೆಸ್ಕೊಂಡು ಇಟ್ಕೊಂಡಿದ್ದೆ. ಆ ಅಕ್ಕಿ ಹಾಕಿ ಅದಾದಮೇಲೆ ಒಂದು ಅರ್ಧ ಲೆಮನ್ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಟೊಮೊಟೊ ಹಾಕಲ್ವಲ್ಲ, ಅದಕ್ಕೆ ಲೆಮನ್ ಹಾಕಿ ಕುಕ್ಕರ್ ಮುಚ್ಚಿಬಿಟ್ಟು 2 ವಿಷಲ್ ಹೊಡ್ಸಿದ್ರೆ ಪಾಲಕ್ ಪಲಾವ್ ರೆಡಿ. ಸಕ್ಕತ್ತಾಗಿದೆ. ನಿಜವಾಗ್ಲೂ ಒಂದ್ಸಲಿ ಟ್ರೈ ಮಾಡಿ. ಸೂಪರಾಗಿರುತ್ತೆ. ಹೇಳ್ತೀರಾ, ನೀವೇ ಕಮೆಂಟ್ ಮಾಡ್ತೀರಾ. ನಾನು ತಟ್ಟೆಗೆ ಹಾಕ್ಕೊಂಡು ಕ್ಲೀನಾಗಿ